ಒಂದು ಹುನ್ನಾರು ಇರ್ಬೋದಿಲ್ಲ ಅಂತಲ್ಲ. ಯಾಕಂದರೆ ರಾಜಕೀಯದಲ್ಲಿ ಏನೇನು ನಡೀತದ ಏನೇನಿಲ್ಲ ಅನ್ನುವಂಥದ್ದು ನಾವು ನೋಡಿದ್ವಿ. ಈಗಾಗಲೇ ಯಾವ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅಧ್ಯಕ್ಷಗಿರಿಯಿಂದ ಸತೀಶ್ ಅವ್ರನ್ನ ತಪ್ಪಿಸಿದ್ರು ಅನ್ನೋದನ್ನು ನಾವು ಗಮನಿಸಿದಾಗ ರಾಜಕೀಯದಲ್ಲಿ ಬೇಕಾದಾಗಬಹುದಪ್ಪ ಅಂತೇಳಿ. ಯಾಕಂದ್ರೆ ಯಾರನ್ನು ಯಾರು ಮೋಸ ಮಾಡ್ತಾರೋ ಯಾರನ್ನ ಬಿಡ್ತಾರೋ ಗೊತ್ತಿಲ್ಲ. ಇವತ್ತು ಮೋಸದಿಂದ ರಾಜಕೀಯ ಏನು ಅನ್ನುವಂಥ ಪ್ರಶ್ನೆ ಇವತ್ತು ಬರ್ಲಿಕ್ಕತ್ತದ ರೀ. ಇಂಥ ಪ್ರಸಂಗದಲ್ಲಿ ಯಾರಿಗೆ ಸಿಗ್ಬೋದು ಯಾರಿಗಿಲ್ಲ. ಅದರಲ್ಲೂ ಈಗ ಎಲ್ಲನೂ ಡಿ ಕೆ ಶಿ ಅವರಿಗೂ ಅನುಭವ ಬಂದದ, ಹೇಗೆ ಅನುಭವ. ಯಾಕಂದರೆ ಖಾತೆ ಒಂದು ಸ್ವಲ್ಪ ಚೇಂಜ್ ಮಾಡಿದ್ಕೆ ಅದರಲ್ಲೂ ಬೈರೇಗೌಡನ ಕೇಳಲಿಕ್ಕೆ ಬಿಡೋವಂಥ ಭಾವನೆ ಇರ್ಬೋದು. ಮುಖ್ಯ 2 ಡಿಪಾರ್ಟ್ಮೆಂಟ್ ತಾನೇ ಕೂತ್ಬಿಟ್ಟಿದ್ರು. ಅದರ ಕೊನೆಗೆ ಬೈರೇಗೌಡ ಯಾವ ರೀತಿಯಾಗಿ ವಿರೋಧ ಮಾಡಿದರು, ಕೊನೆಗೆ ತೊಗೊಳ್ಳೇಬೇಕಂತ ಹಠಾಂಗ ಸಾಧಿಸಿದರು. ಅಲ್ಲೂ ನಾವು ನೋಡಿದ್ವಿ. ರಾಮಲಿಂಗಾರೆಡ್ಡಿ ಅವ್ರ ಸತಿ ಇವತ್ತಿಗೂ ಒಂದಿಷ್ಟು ಮುಖ ಒಪ್ಪಿಸ್ಕೊಂಡು ಅಡ್ಡಾಡ್ತಾ ಇರ್ತಾರೆ. ಇನ್ನು ಈ 20 ಜನರಲ್ಲೇ 10-15 ಜನರನ್ನು ಹೊಸಬ್ರನ್ನ ತೊಗೊಂಡ್ರೆ ಸುಮ್ಮನಿದ್ದಾರೆ ಹಿರಿಯರು. ಅದೇ ಕಾಲಕ್ಕೆ 4-5 ಸಲ ಆರಿಸಿ ಬಂದವರು ಸುಮ್ಮನೆ ಸಾಧ್ಯ ಇಲ್ಲ ಹೊಸಬ್ರನ್ನ ತೊಗೊಂಡ್ರೆ. ಯಾಕಂದ್ರೆ ನಾವೇನಪ್ಪ ನಮಗೆ 5 ಸಲ ಬಂದು ನಮಗೆ ಲಾಭ ಆಯಿತು ಅಂತ ಸಹಜ ಲಾಭಕ್ಕಾಗಿ ಹೋಗಿರ್ತಾರೆ, ಅಧಿಕಾರಕ್ಕಾಗಿ ಹೋಗಿರ್ತಾರಲ್ಲ. ಇಲ್ಲೇನಪ್ಪ ಜನಸೇವೆ ಮಾಡಬೇಕು, ಜನರಿಗೆ ಒಳ್ಳೇದು ಮಾಡಬೇಕು ಅಂತಲ್ಲ, ಜನಸೇವೆ ಮಾಡೋ ಜೊತೆಗೆ ನಮ್ಗಷ್ಟು ಪರ್ಸೆಂಟೇಜ್ ಏನು ಸಿಗ್ತದೆ ಅನ್ನೋಂಥ ಮನೋವೃತ್ತಿಯವ್ರನ್ನ ಇವತ್ತೆಲ್ಲರೂ ಶಾಸಕರಿದ್ದಾರೆ. ಇದರರ್ಥ ಅವರೆಲ್ಲ ಕೆಟ್ಟವ್ರು ಅಂತಲ್ಲ, ಸಹಜದ ಪಾಪ ದುಡ್ಡು ಹಾಕಿರ್ತಾರೆ ಸಾಕಷ್ಟು ಚುನಾವಣೆಯಲ್ಲಿ. ಈಗ ಒಂದು MLA ಚುನಾವಣೆಗೆ 10-15 ಕೋಟಿ ಖರ್ಚಾಗ್ತದೆ ಅಂತೇಳಿ ಇಲೆಕ್ಷನ್ ಆಡುವವರು ಅಂದರೆ ಚುನಾವಣೆಯನ್ನು ಎದುರಿಸೋರು ಹೇಳ್ತಾ ಇರ್ತಾರೆ. ಒಂದು 20 ಕೋಟಿ ಬೇಕ್ರಿ ಅಂತ ಏನದು ಲೆಕ್ಕ ಇಲ್ದಂಗೆ ಮಾತಾಡ್ತಾ ಇರ್ತಾರೆ. ಮತ್ತು ಅದು ಸುಳ್ಳಂತೂ ಒಳ್ಳಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಇವತ್ತು ಒಂದು ನೌಕರಿ ಹಿಡಿಸೋ ಒಂದು ಏನಪ್ಪ ಅಂದ್ರೆ PSI ಆಗೋ ಸಲುವಾಗಿ ಅಥವಾ ಸ್ಕೂಲ್